ಒಟ್ಟಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳಂತೂ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇದೆ. ಈ ಎಲ್ಲ ಗೊಂದಲಗಳಿಗೆ ಮೋಸ್ಟ್ಲಿ ಇವತ್ತು ತೆರೆ ಬೀಳಬಹುದು. ಹೈ ವೋಲ್ಟೇಜ್ ಮೀಟಿಂಗ್ ಇವತ್ತು ಹೈಕಮಾಂಡ್ ಮಟ್ಟದಲ್ಲೇ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರ ಮಧ್ಯದಲ್ಲಿ ಸಮುದಾಯಗಳು ಮುಂದೆ ಬಂದು ತಮ್ಮ ನಾಯಕನ ಪರವಾಗಿ ಬ್ಯಾಟ್ ಬೀಸ್ತಾ ಇರೋದ್ರಿಂದ ಮತ್ತಷ್ಟು ಮಹತ್ವ ಪಡೆದುಕೊಳ್ತಾ ಇದೆ ರಾಜಕೀಯ ಈ ಬೆಳವಣಿಗೆಗಳು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ದೀಪು ಸಿಆರ್ ಅವರಿದ್ದಾರೆ, ಅಡ್ವೊಕೇಟ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕುರುಬ ಸಮುದಾಯದ ಮುಖಂಡರು ಆದಂತಹ ಮಂಚೇಗೌಡ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶಶಿಕುಮಾರ್ ಸರ್ ಇದ್ದಾರೆ, ಕುರುಬ ಸಮುದಾಯದ ಮುಖಂಡರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಡಾಕ್ಟರ್ ಮುನಿಯಪ್ಪ, ದಲಿತ ಮುಖಂಡರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಓಕೆ, ರವಿಶಂಕರ್ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವಿಶ್ವ ಒಕ್ಕಲಿಗ ವೇದಿಕೆಯ ಅಧ್ಯಕ್ಷರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕ್ಷಮಿಸಿ ನನ್ನನ್ನು. ಸ್ಟಾರ್ಟ್ ಮಾಡೋಣ ಡಿಬೇಟ್ ಅನ್ನ. ಯಾಕಂದ್ರೆ ಸಮುದಾಯಗಳು ಎಂಟ್ರಿ ಆಗಿದೆ ಅಧಿಕೃತವಾಗಿ. ಹಂಗಂದ ಮಾತ್ರಕ್ಕೆ ಜಾತಿ ಸಮುದಾಯ ಇದೇ ಇಂಪಾರ್ಟೆಂಟ್ ಆಗುತ್ತೆ ರಾಜಕೀಯದಲ್ಲಿ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಖಂಡಿತ ಹೌದು. ಯಾವುದೇ ರಾಜಕಾರಣ ಅಥವಾ ಜನಪ್ರತಿನಿಧಿಗಳು ಅಂತ ನೋಡಿದ್ರೆ ಜಾತಿ ಲೆಕ್ಕಾಚಾರದ ಮೇಲೆನೆ ಇವತ್ತು ಚುನಾವಣೆ ನಡೆಯೋದು. ಜನರ ಆಯ್ಕೆ ಕೂಡ ತಮ್ಮ ಸಮುದಾಯದ ನಾಯಕನ ಅಂತ ಆಯ್ಕೆ ಮಾಡುವಂತ ಲೆಕ್ಕಾಚಾರಗಳು ಬಹುತೇಕ ಸಲ ನಿಜ ಕೂಡ ಆಗಿದೆ. ಹಾಗಾಗಿ ಸಮುದಾಯಗಳ ಈ ಎಂಟ್ರಿ ಇದೆಯಲ್ಲ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಮೊದಲು ದೀಪು ಅವರಿಂದ ಸ್ಟಾರ್ಟ್ ಮಾಡ್ಬಿಡ್ತೀನಿ. ದೀಪು ಅವರೇ, ರಾಜ್ಯ ಕಾಂಗ್ರೆಸ್ ಪಾಳ್ಯದ ಈ ಬೆಳವಣಿಗೆ ಬಗ್ಗೆ ಮೊದಲ ರಿಯಾಕ್ಷನ್ ಕೊಟ್ಬಿಡಿ. ರಾಜ್ಯದ ಜನತೆಯಾಗಿ ಒಬ್ಬ ಪೂರ್ಣಾವಧಿ ಸಿಎಂ ನೋಡಕ್ ಆಗ್ಲಿಲ್ವಲ್ಲ ಅನ್ನುವಂಥ ಬೇಸರ ಬಹುತೇಕರಿಗೆ ಕಾಡ್ತಾ ಇದೆ. ತಮ್ಮ ನಿಲುವೇನು ಅಂತ? ಮೇಡಮ್, ಈಗ ಆಲ್ರೆಡಿ ಪೂರ್ಣ ಪ್ರಮಾಣದ ಸಿಎಂ ನಾವು ನೋಡಿದ್ದೀವಿ. 2013ರಿಂದ 2018ವರೆಗೂ ಸಿದ್ದರಾಮಯ್ಯನವರ ಪೂರ್ಣ ಪ್ರಮಾಣದ ಮುಖ್ಯಮಂತ್ರಿಯಾಗಿ ನೋಡಿದ್ದೀವಿ. ಅದಾದ ನಂತರ 2 ವರ್ಷ ಸಹ ನೋಡಿದ್ದೀವಿ. ಈಗ 7 ವರ್ಷ ಅವರು ಸಿಎಂ ಆಗಿದ್ದಾರೆ. ಅದಾದ ನಂತರ ನಮ್ಮ ಮುಂದಿನ ಸಿಎಂ ಅವ್ರಿಗೆ ಡಿ.ಕೆ. ಶಿವಕುಮಾರ್ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಒಬ್ಬ ಪರಿಪೂರ್ಣ ರಾಜಕಾರಣಿಯಾಗಿ ಆಸೆ ಪಡೋದು ತಪ್ಪಲ್ಲ. ಆದ್ರಿಂದ ಉಳಿದ 2.5 ವರ್ಷನ ಮನೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕು ಅನ್ನೋದು ನನ್ನ ಒಂದು ಮಾತು ಮೇಡಮ್. ಓಕೆ, ಮಂಜೇಗೌಡ ಸರ್, ನಿಮ್ಮ ಸ್ಟ್ಯಾಂಡ್ ಏನು ಸರ್? ಅವ್ರು ಹೇಳ್ತಿದ್ದಾರೆ 2.5 ವರ್ಷ ಸಿದ್ದರಾಮಯ್ಯನವರು ಪೂರ್ಣಾವಧಿ ಈ ಹಿಂದೆ ನೋಡ್ಬಿಟ್ಟಿದ್ದೀವಿ, ಈ ಬಾರಿ ಅವಕಾಶ ಕೊಟ್ಟಿದ್ರು 2.5 ವರ್ಷ ಕೆಳಗಿಳಿಬೇಕು, ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಸಿಗಬೇಕು ಅಂತ. ತಮ್ಮ ನಿಲುವು? ಮೇಡಮ್, ನಾವು ಯಾಕೆಂದ್ರೆ ಸಿದ್ದರಾಮಯ್ಯನವರು ಹೋದ್ಸತಿ 5 ವರ್ಷ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗಲೂ ಸಿದ್ದರಾಮಯ್ಯನವ್ರ ಬಗ್ಗೆ ಮತ್ತೆ ಡಿ.ಕೆ. ಶಿವಕುಮಾರ್ ಯಾವ ಭಿನ್ನಾಭಿಪ್ರಾಯ ಇಲ್ಲ. ಹಂಗಾಗಿ ಸಿದ್ದರಾಮಯ್ಯನವರು ಇನ್ನೂ 2.5 ವರ್ಷ ಅವರು ಯಾಕಂದ್ರೆ ಹಿಂದುಳಿದ ವರ್ಗದ ನೇತಾರ ದೇವರಾಜ್ ಅರಸು ಬಿಟ್ರೆ ಇವರೇ ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಯಾಕೆಂದ್ರೆ ಈಗ ಇನ್ನೂ ಒಂದೊಂದು 2.5 ವರ್ಷ ಆದರೆ ಕರ್ನಾಟಕದಲ್ಲಿ ಮುಂದೆ ಬರ್ತಕ್ಕಂಥ 28ಕ್ಕೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೋದು. ಈ 2.5 ವರ್ಷ ಮುಖ್ಯಮಂತ್ರಿ ಮತ್ತೆ ಸಿದ್ದರಾಮಯ್ಯ ಆದರೆ ಇನ್ನೂ ಒಳ್ಳೆ ನಡವಳಿಕೆ ನಡೀತದೆ ಕಾಂಗ್ರೆಸ್ಸಲ್ಲಿ. ಮುಂದಿನ 28ಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರೇ ಆಗ್ಬೋದು ಅಂತ ನಮ್ಮ ಅಭಿಪ್ರಾಯ. ದಯವಿಟ್ಟು ಈ ಸತಿ ಎಲ್ಲ ಸಮಾಜ ಆ ಸಮಾಜ ಈ ಸಮಾಜ ಅನ್ನೋದು ಕಿತ್ತಾಡೋದಕ್ಕಿಂತ ಮುಖ್ಯ ನಾವೆಲ್ಲರೂ ಒಂದಾಗಿ ಕಾಂಗ್ರೆಸ್ಸು ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಇನ್ನು ಮುಂದೆ ಬರ್ತಕ್ಕಂಥ ಕಾಲ ಒಳ್ಳೆ ಕಾಲ ಬರ್ತದೆ. ಅಲ್ಲ, ಜನ ಕೂಡ ಅದನ್ನೇ ನಿರೀಕ್ಷೆ ಮಾಡಬಹುದು. ನಿಮ್ಮಲ್ಲಿ ಹೊಂದಾಣಿಕೆ ಇದೆ ಅನ್ನೋ ಕಾರಣಕ್ಕೆ ತಾನೇ ಓಟ್ ಕೊಟ್ಬಿಟ್ಟು ಪಾಪ ಅಧಿಕಾರದಲ್ಲಿ ಕೂರಿಸಿರೋದು. ಬಹುಮತ 136 ಸ್ಥಾನ ಅಂದ್ರೆ ಈಸಿ ಅಲ್ಲ ಸರ್, ಈಸಿ ಅಲ್ಲ. ರಾಜ್ಯದ ಜನ ಅಪ್ಪಿ ಅಂತದೊಂದು ಅಧಿಕಾರ ಕೊಟ್ಟಿದ್ದಾರೆ. ಬಟ್ ಉಳಿಸ್ಕೊಳ್ಳುವಂತ ಪ್ರಯತ್ನಗಳು ಯಾಕೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ. ಶಶಿಕುಮಾರ್ ಸರ್, ಬರ್ತೀನಿ ಸರ್, ರಿಯಾಕ್ಷನ್ ತಗೊಳ್ತೀನಿ. ಶಶಿಕುಮಾರ್ ಸರ್, ತಮ್ಮ ರಿಯಾಕ್ಷನ್ ಏನು? ಸಿದ್ದರಾಮಯ್ಯನವರ ಮುಂದುವರಿಬೇಕು ಅಂತ ತಮ್ಮ ಸ್ಟ್ಯಾಂಡ ಹೆಂಗೆ ಅಂತ? ಮೇಡಮ್, ಇಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿನೇ ಇಷ್ಟು ಸೀಟ್ ಬಂದಿದ್ದು. ಯಾಕೆ ಇವಾಗ ನಾವು ಹೇಳೋದೇನೆಂದರೆ, ಸ್ವಾಮೀಜಿಗಳು ಮಠಾಧೀಶರು ಯಾಕೆ ಎಂಟ್ರಿ ಆಗ್ತಾರೆ ಗೊತ್ತಿಲ್ಲ. MP ಎಲೆಕ್ಷನಲ್ಲಿ ಡಿ.ಕೆ. ಸುರೇಶ್ ಅವರು ನಿಂತಾಗ ಕೆಪಿಸಿಸಿ ಅಧ್ಯಕ್ಷರಾಗಿ ಈ ಬಾರಿ ಚುನಾವಣೆ ಫೇಸ್ ಮಾಡಿದ್ದು ಡಿ.ಕೆ. ಶಿವಕುಮಾರ್ ಅಂತ. ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ಬಹಳ ದೊಡ್ಡದಿದೆ ಅನ್ನುವಂಥ ವಿಚಾರಗಳು ಬರ್ತಾ ಇದೆ. ಇವಾಗ ಸಿದ್ದರಾಮಯ್ಯ ಅವ್ರದ್ದು ಏನು ಪಾತ್ರನೇ ಇಲ್ವಾ ಮೇಡಮ್? ಆಬ್ವಿಯಸ್ಲಿ ಇದೆ, ಒಬ್ರು ಮಾಸ್ಟರ್ ಇದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀವಿ. ಒಕ್ಕಲಿಗರ ನಾಯಕರು ಡಿ.ಕೆ. ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಮಿಕ್ಕಿದ ಸಮುದಾಯ ಯಾರಿಗೆ? ಸಿದ್ದರಾಮಯ್ಯ ಅವ್ರ ಪರವಾಗಿದೆಯಲ್ಲ, ಯಾರಿಗೆ ಹೇಳೋದು? ಏನು ಆಗಲ್ಲ, ಸುಮ್ಮನೆ ಇಟ್ಟು. ನನಗೇನು ಅನ್ಸುತ್ತೆ, ಸಿದ್ದರಾಮಯ್ಯನವರ ಮುಂದುವರಿತಾರೆ, 5 ವರ್ಷ ಅವರೇ ಆಗ್ತಾರೆ. ಈ ಸ್ವಾಮೀಜಿಗಳು ನಾನು ಹೇಳೋದಿಷ್ಟೇ, MP ಎಲೆಕ್ಷನ್ಗೆ ಡಿ.ಕೆ. ಸುರೇಶ್ ಅವ್ರಿಗೆ ಯಾಕೆ ಸಹಾಯ ಅಲ್ಲ? ಸ್ವಾಮೀಜಿ ಬಿಟ್ಟಾಕಿ ಈಗ ಸ್ವಾಮೀಜಿಗಳ ಸ್ಟೇಟ್ಮೆಂಟ್ ಈಗ ಇಂಪಾರ್ಟೆಂಟ್ ಅಂತ ಅಲ್ಲ. ಓಕೆ, ಅದು 1 ವರ್ಷನಾತ. ಆದ್ರೆ ಈಗ ಕಾಂಗ್ರೆಸ್ ಪಾಳೆಯದಲ್ಲೇ ಕೆಲವರು ಹೇಳ್ತಿದ್ದಾರೆ, ಒಪ್ಪಂದ ನುಡಿದಂತೆ ನಡೆಯುವಂತ ನಾಯಕ ಸಿದ್ದರಾಮಯ್ಯ ಅಲ್ಲವೇ, ಕೊಟ್ಟ ಮಾತನ್ನ ಉಳಿಸಿಕೊಳ್ಳಬೇಕಲ್ವಾ, ಕೆಳಗಿಳಿಬೇಕಲ್ವಾ, ಸೌಜನ್ಯಯುತವಾಗಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಬಿಟ್ಟು ಕೊಡಬೇಕು ಅನ್ನುವಂತ ವಿಚಾರಗಳು ಬರ್ತಾ ಇದೆ. ಅದು ಚರ್ಚೆನೇ ನಡೆದಿಲ್ಲ, ಚರ್ಚೆನೇ ಆಗಿಲ್ಲ ಅಂತೀರಾ? ನಿಮ್ಮ ವರ್ಷನಲ್ಲಿ ಅಲ್ಲ, ಸಿದ್ದರಾಮಯ್ಯ ಅವರು ಆಪ್ತ ಬಳಗದಲ್ಲಿ ಇದ್ದವ್ರು ಹೇಳ್ತಿದ್ದೀರಿ ಬಿಡಿ, ಡಿ.ಕೆ. ಶಿವಕುಮಾರ್ ಅವರು ಆಪ್ತ ಬಳಗ ಕೇಳಿದ್ರೆ ಆಗಿದೆ ಅಂತಾರೆ. ರವಿಶಂಕರ್ ಸರ್, ತಮ್ಮ ಸ್ಟ್ಯಾಂಡ್ ಏನ್ ಸರ್? ಈಗ 2 ವರ್ಷ ಸಿದ್ದರಾಮಯ್ಯನವರು ಆಡಳಿತ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ ಇಬ್ರು ಪ್ರಬಲ ನಾಯಕರಿದೆ. ಯಾರು? ನಮ್ಮ ಸಿದ್ದರಾಮಯ್ಯನವರು ಕೂಡ, ಅವತ್ತು ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ಒಂದು ನಾಯಕತ್ವ ವಹಿಸಿಕೊಂಡು ಸಾಕಷ್ಟು ಹೋರಾಟಗಳು ಮಾಡಿದ್ರು. ಆ ಸಂದರ್ಭದಲ್ಲಿ ಮೇಕೆದಾಟು ಹೋರಾಟ ಇರಬಹುದು,
ಈ ಏನು ಹಗರಣಗಳಿದ್ದು ಬಿಜೆಪಿ ಸರ್ಕಾರದನ್ನ ಅದನ್ನ ಇಬ್ರು ಜೊತೆಗೂಡಿ ಇತರ ಕಾರ್ಯಕರ್ತರು ನಾಯಕರುಗಳ ಜೊತೆ ಒಟ್ಟಿಗೆ ಕೂಡಿ ಪಕ್ಷನ ಅಧಿಕಾರಕ್ಕೆ ತಂದಿದ್ದಾರೆ. ಆ ಸಂದರ್ಭದಲ್ಲಿ ದೆಹಲಿ ಹೈಕಮಾಂಡ್ ಮಟ್ಟದಲ್ಲಿ ತಮಗೆ ಗೊತ್ತಿರೋ ಹಾಗೆ ಸುಮಾರು ಒಂದು 4-5 ದಿವಸ ಚರ್ಚೆಗಳಾದವು. ಅಂದರೆ 4 ಗೋಡೆಗಳ ಮಧ್ಯ ಹೈಕಮಾಂಡ್ ಮಧ್ಯೆ ಚರ್ಚೆಗಳಾಗಿದ್ದಾವೆ. ಚರ್ಚೆ ಆದ ಸಂದರ್ಭ ಹೈಕಮಾಂಡ್ ಗೊತ್ತಿದೆ, ಪಕ್ಷದ ನಾಯಕರಿಗೆ ಎಲ್ಲರಿಗೂ ಗೊತ್ತಿದೆ. ಅದು ಎಲ್ಲೋ ಒಂದ್ ಕಡೆ ನಾಯಕರುಗಳ ಮೂಲಕನೇ ಜನಗಳಿಗೂ ಗೊತ್ತಾಗಿದೆ. ಏನಂದ್ರೆ ಇಬ್ರು ಪ್ರಬಲ ನಾಯಕರು ಹೋರಾಟ ಮಾಡಿ ಅಧಿಕಾರಕ್ಕೆ ತಂದಿದ್ದಾರೆ. ಹಾಗಾಗಿ ಅಧಿಕಾರ ಒಂದು ಇಬ್ರು ಶೇರ್ ಮಾಡುವಂತದ್ದು ಆಗಿದೆ. ಈ 2.5 ವರ್ಷ ಸಿದ್ದರಾಮಯ್ಯನವರು, ಮುಂದಿನ 2 ವರ್ಷ ಡಿ ಕೆ ಶಿವಕುಮಾರ್ ಅವರು ಕೂಡ ಪಕ್ಷ ನಿಷ್ಠೆಯಲ್ಲಿ ಯಾರು ಅವ್ರನ್ನ ಪ್ರಶ್ನೆ ಮಾಡಕ್ ಆಗೋದಿಲ್ಲ. ಆ ರೀತಿಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅನುಭವ ಇದೆ, ಈಗಲೂ ಅವ್ರಿಗೆ ವಯಸ್ಸಿದೆ, ಆಮೇಲೆ ಆಸೆನೂ ಇದೆ, ಖಂಡಿತ ಆಸೆನೂ ಇದೆ. ಬಟ್ ಶಶಿಕುಮಾರ್ ಸರ್ ನಿಮ್ ಪಕ್ಕದಲ್ಲೇ ಕುತ್ಕೊಂಡವ್ರು ಹೇಳ್ತಾ ಇದ್ದಾರೆ ಯಾವ ಒಪ್ಪಂದ ಆಗಿಲ್ಲ ಸರ್, ಸುಮ್ನೆ ಮೀಡಿಯಾಗಳಲ್ಲಿ ಬರುತ್ತೆ, ಚರ್ಚೆ ಆಗುತ್ತೆ, ಸಿದ್ದರಾಮಯ್ಯನವರೇ ಕೊನೆ ತನಕ ಪೂರ್ಣಾವಧಿ ತನಕ ಇದ್ದೇ ಇರ್ತಾರೆ ಅಂತ. ಈ ವಿಷಯ ಬರ್ತಾನೆ ಇರ್ಲಿಲ್ಲ. ಹೋಸಲ ಆದಾಗ ಯಾವ್ದು ವಿಷಯ ಬರಲಿಲ್ಲ. ಹೌದು, ನನಗೆ ಅದೇ ಪ್ರಶ್ನೆ. ಹಂಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಒಪ್ಪಂದ ಆಗಿಲ್ಲ ಅಂದ್ರೆ ಈಗ ಯಾಕೆ ಕೇಳ್ತಿದಾರೆ? ಆರಂಭದಿಂದಲೂ ಕೇಳ್ಕೊಂಡು ಬರ್ಬೋದಿತ್ತಲ್ಲ, 1 ತಿಂಗಳಾಯ್ತು, 2 ತಿಂಗಳಾಯ್ತು, ವರ್ಷ ಆಯ್ತು, ಕೆಳಗಿಳಿರಿ ಅಂತ ಯಾಕೆ 2.5 ವರ್ಷ ತನಕ ಕಾಯ್ತಾ ಇದ್ರು ಅಂತ? ಒಪ್ಪಂದ ಆಗಿದೆ ಅನ್ನೋ ಕಾರಣಕ್ಕೆ ತಾನೇ ಕಾದಿದ್ದು. ಮೇಡಮ್, ಇದು MLA ಗಳು ಏನ್ ಮಾಡ್ತಾರೆ, ಅವರವರು ಫೇವರ್ ಇರ್ತಾರೆ. MLA ಗಳು ಆಲ್ಮೋಸ್ಟ್ ಹೋಗ್ತಾರೆ ಬರ್ತಾರೆ, ಅಲ್ಲೇನ್ ಚರ್ಚೆ ನಡೆಯುತ್ತಾ ಇಲ್ವಾ ಅಂತ ಯಾರು ಗೊತ್ತಿಲ್ಲ. ಚರ್ಚೆನೆ ಅಂದ್ರೆ ನಿಮ್ಮ ವರ್ಷನ್ ಚರ್ಚೆನೇ ಆಗಿಲ್ಲ, ಒಪ್ಪಂದಗಳಾಗಿಲ್ಲ, ಸುಮ್ಮನೆ ಹೋಗ್ತಾರೆ ಬರ್ತಾರೆ, ಒಂದು ಟಾಕ್ ಕ್ರಿಯೇಟ್ ಆಗ್ತಿದೆ ಬಿಟ್ರೆ ಏನು ಬೆಳವಣಿಗೆ ಆಗಲ್ಲ ಅಂತೀರಾ? ಕ್ರಾಂತಿ ಎಲ್ಲ ಇಲ್ಲ, ಸರ್ಜರಿನೂ ಆಗಲ್ಲ. ಸಿದ್ದರಾಮಯ್ಯ ಕೆಳಗಿಳಿಲ್ಲ, 5 ವರ್ಷ ಅವರೇ ಇರ್ತಾರೆ, ಕೆಳಗಿಳಿಯಲ್ಲ. ನೆಕ್ಸ್ಟ್ ಅವರು ಅಧಿಕಾರ ಹಸ್ತಾಂತರ ಆಗುತ್ತೆ, ಚಾನ್ಸೇ ಇಲ್ಲ. ಎಲ್ಲ ಸಮ್ಮುಖದಲ್ಲೇ ಹಸ್ತಾಂತರ ಆಗುತ್ತೆ. ಆ ಕಾನ್ಫಿಡೆನ್ಸ್ ಇದೆಯಾ? 100% ಇದೆ ಮೇಡಮ್. ಯಾಕೆಂದ್ರೆ ಒಬ್ಬ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಪೂರ್ಣ ಪ್ರಮಾಣದ ಮತ್ತೆ ಪರಿಪೂರ್ಣ ರಾಜಕಾರಣಿಗಳು ಸಿಗೋದು ಅಪರೂಪ. ಒಂದು ಗ್ರಾಮ ಮಟ್ಟದಿಂದ, ತಾಲೂಕು ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಬಂದು ಒಬ್ಬ ಪರಿಪೂರ್ಣ ರಾಜಕಾರಣಿ ಕೊನೆಯ ಆಸೆ ಏನಿರುತ್ತೆ ಅಂದ್ರೆ, ನಾನು ಒಂದ್ಸತಿ ಸಿಎಂ ಆಗ್ಬೇಕು ಅನ್ನೋ ಒಂದು ಅವಕಾಶ ಇರುತ್ತೆ. ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ರೀತಿ ಎಲ್ಲಾ ಅವಕಾಶ ತಗೊಂಡು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಕೊನೆಯ ಆಸೆ, ಕೊನೆಯ ಆಸೆ ಮುಖ್ಯಮಂತ್ರಿ ಆಗೋದು. ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರು ಈಗ ಆಲ್ರೆಡಿ 5 ವರ್ಷ ಆಗಿ 2 ವರ್ಷ ಪ್ರೂವ್ ಮಾಡಿದ್ದಾರೆ. ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಒಳ್ಳೆ ಆಡಳಿತ ಕೊಟ್ಟು ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ವಿರೋಧ ಪಕ್ಷ ನಾಯಕರಾದಾಗಿಂದ ಆಗಿರ್ಬೋದು. ಶಶಿಕುಮಾರ್ ಸರ್ ಮತ್ತು ಮಂಚೇಗೌಡ ಸರ್ ಒಂದು ಮಾತು ಹೇಳಿದ್ರು, ಇಡೀ ಅಹಿಂದ ವರ್ಗ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತ್ಕೊಂಡಿದೆ. ಜಸ್ಟ್ ಒಕ್ಕಲಿಗ ಸಮುದಾಯದ ಬಗ್ಗೆ ಪ್ರಸ್ತಾಪ ಮಾಡಬೇಡಿ. ಅಲ್ಲಿ ಅಹಿಂದ ವರ್ಗ ದಲಿತ ಸಮುದಾಯ ಅವ್ರ ಜೊತೆಗಿದೆ, ಕುರುಬ ಸಮುದಾಯ ಅವ್ರ ಜೊತೆಗಿದೆ, ಅಲ್ಪಸಂಖ್ಯಾತರ ಅವ್ರ ಜೊತೆಗಿದೆ. ಇಷ್ಟೆಲ್ಲ ಸಮುದಾಯಗಳನ್ನ ಒಟ್ಟುಗೂಡಿಸಿ ತೆಗೆದುಕೊಂಡು ಹೋದಂತ ಒಬ್ಬ ಮಾಸ್ ಲೀಡರ್, ಅವರನ್ನ ಕೆಳಗಿಳಿಸಿದ್ರೆ ಅಷ್ಟು ಸಮುದಾಯಗಳು ಪಕ್ಷದಿಂದ ದೂರ ಆಗುತ್ತೆ, ಅದು ಹೊಡೆತ ಬೀಳುತ್ತೆ ಪಕ್ಷಕ್ಕೆ ಅಂತ ಹೇಳ್ತಾರೆ. ದಯಮಾಡಿ ಆ ಮಾತು ಸುಳ್ಳು ಮೇಡಮ್. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಪರ 136 ಶಾಸಕರಿದ್ದಾರೆ. ಈಗ ಅವರು 140, ಅಂದ್ರೆ 2028ಗೆ 140 ಸಂಖ್ಯೆ ನಂದು ಅಂತ ಹೇಳಿದ್ದಾರೆ. ಅವರ ಜೊತೆ ಸಹ ಅಹಿಂದ ನಾಯಕರಿದ್ದಾರೆ, ದಲಿತ MLA-ಗಳಿದ್ದಾರೆ, ಎಲ್ಲಾ ಬೆಂಬಲಿಗರು ಇದ್ದಾರೆ, ಎಲ್ಲಾ ಜನಾಂಗದ ಬೆಂಬಲಿಗರಿದ್ದಾರೆ, ಎಲ್ಲ ಧರ್ಮದ ಬೆಂಬಲಿಗರಿದ್ದಾರೆ. ಆದ್ರಿಂದ ಮನೆ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರಿಗೆ ಅಷ್ಟೇ ಅಲ್ಲದೆ ಈ ರಾಜ್ಯಕ್ಕೆ ಎಲ್ಲಾ ಜನಾಂಗಕ್ಕೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದೇ ಇವತ್ತಿನ ಒಂದು ಮಾತು. ಮಂಜೇಗೌಡ ಸರ್, ಈಗ ಅವ್ರು ಹೇಳಿದ್ ಕೇಳಿಸ್ಕೊಂಡ್ರೆ ಅಷ್ಟು ಸಮುದಾಯಗಳು, ಅಷ್ಟು ಕ್ಷೇತ್ರದ ಶಾಸಕರು ಕೂಡ ಡಿ ಕೆ